ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ 18 ಕನ್ನಡ. ನಾನು ನವಿತಾ ಜೈನ್. ಕೇವಲ 5 ಸೆಕೆಂಡ್ಸ್ ಧರೆಗಪ್ಪಳಿಸಿದ ವಿಮಾನ, ಮೇಡೆ ಸಂದೇಶ, ಹಾಗೆ ಹೋಯ್ತು ದುರಂತ. ಬ್ಲ್ಯಾಕ್ ಬಾಕ್ಸ್ ನಲ್ಲಿ ಬ್ಲ್ಯಾಕ್ ಸೀಕ್ರೆಟ್ ಔಟ್. ಮೇಡೆ ಮೇಡೆ. ಅಹಮದಾಬಾದ್ನಲ್ಲಿ ಮೊನ್ನೆ ನಡೆದಂತಹ ಭೀಕರ ವಿಮಾನ ದುರಂತ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಅನುಮಾನಗಳಿದೆ. ಇನ್ನೂ ಕೂಡ ಸಿಗದಂತಹ ಉತ್ತರಗಳ ಬಗ್ಗೆ ನಿಗೂಢತೆ ಇದೆ. ತಾಂತ್ರಿಕ ದೋಷದಿಂದಲೇ ವಿಮಾನ ಪತನ ಆಯ್ತಾ ಅನ್ನುವ ಪ್ರಶ್ನೆಯೂ ಇದೆ. ಪೈಲಟ್ ಸುಮಿತ್ ಅವರು ಕೊನೆಯ ಮಾತುಗಳನ್ನಾಡಿದ್ದು ಈಗಾಗಲೇ ಬ್ಲ್ಯಾಕ್ ಬಾಕ್ಸ್ ನಲ್ಲಿ ಅವರ ಆಡಿಯೋ ರೆಕಾರ್ಡ್ ಆಗಿದೆ. ಆ ಕೊನೆಯ ಸೆಕೆಂಡ್ ಅಲ್ಲಿ ಹೇಳಿದ್ದೇನೆ. ಸುಮಿತ್ ಕೊನೆಯ ಆಡಿಯೋದಲ್ಲಿ ಏನ್ ಮಾತನಾಡಿದ್ದಾರೆ? ಮೇಡೆ ಮೇಡೆ, ಪವರ್ ಇಲ್ಲ ಅನ್ನುವ ಸಂದೇಶವನ್ನ ರವಾನಿಸಿದ್ದಾರೆ. ವಿಮಾನ ಕಂಟ್ರೋಲ್ಗೆ ಸಿಗ್ತಾ ಇಲ್ಲ, ಕೆಳಗೆ ಇಳಿತಾ ಇದೆ ಅನ್ನೋದನ್ನ ಕೂಡ ಹೇಳ್ತಾ ಇದ್ದಾರೆ. ಆ ಒಂದು ಆಡಿಯೋದಲ್ಲಿ ಬ್ಲ್ಯಾಕ್ ಬಾಕ್ಸ್ ನಲ್ಲಿ ರೆಕಾರ್ಡ್ ಆಗಿದೆ ಅವರ ಆ ಕೊನೆಯ ಆಡಿಯೋ. ಸಹಾಯ ಮಾಡಿ ಅಂತ ಹೇಳಿ ಆಡಿಯೋ ಸಂದೇಶದ ರೆಕಾರ್ಡ್ ಕೂಡ ಇದೆ. ಪೈಲಟ್ ಮಾತನಾಡಿರುವ ಆ 5 ಸೆಕೆಂಡ್ನ ಆಡಿಯೋ ಈಗಾಗಲೇ ಬ್ಲ್ಯಾಕ್ ಬಾಕ್ಸ್ ನಲ್ಲಿ ಪತ್ತೆಯಾಗಿದ್ದು, ತಾಂತ್ರಿಕ ದೋಷದಿಂದ ವಿಮಾನ ಪತನವಾಗಿರುವ ಶಂಕೆ ಇದೆ. ನೂರಾರು ಕಾರಣಗಳನ್ನ ನಾವಿಲ್ಲಿ ನೋಡ್ತಾ ಇದ್ದೀವಿ. ಯಾವ ಕಾರಣಕ್ಕಾಗಿ ಈ ವಿಮಾನ ದುರಂತ ಆಯಿತು? ಸಾಕಷ್ಟು ರೀತಿಯ ಚರ್ಚೆಗಳು ನಡೀತಾ ಇದೆ, ವಿಶ್ಲೇಷಣೆಗಳು ನಡೀತಾ ಇದೆ. ಈ ತರ ಆಗಿರಬಹುದು ಅನ್ನುವಂತಹ ಅಂದಾಜುಗಳು, ಊಹೆಗಳು ಕೂಡ ನಡೀತಾ ಇದೆ. ಇಂತಹ ಸಂದರ್ಭದಲ್ಲೇ ಈಗಾಗಲೇ ಬ್ಲ್ಯಾಕ್ ಬಾಕ್ಸ್ ನಿನ್ನೆ ಸಂಜೆ 5 ಗಂಟೆಗೆ ಪತ್ತೆಯಾಗಿದೆ. ಈ ಬ್ಲ್ಯಾಕ್ ಬಾಕ್ಸ್ ನಲ್ಲಿ 5 ಸೆಕೆಂಡ್ನ ಆಡಿಯೋ ಕೂಡ ರೆಕಾರ್ಡ್ ಆಗಿದೆ. ಈಗಾಗಲೇ 5 ಸೆಕೆಂಡ್ಸ್ನ ಆಡಿಯೋ ಇದೆಯಲ್ಲ, ಇದುವೇ ಬಹಳ ಇಂಪಾರ್ಟೆಂಟ್. ಇದು ತನಿಖೆಗೆ ಬಹಳ ಇಂಪಾರ್ಟೆಂಟ್ ಆಗುವಂತಹ ವಿಚಾರಗಳು. ಹಾಗಾದ್ರೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಕೇಂದ್ರ ಯಾವ ರೀತಿಯ ನಿರ್ಧಾರವನ್ನ ತೆಗೆದುಕೊಂಡಿದೆ, ಯಾವ ರೀತಿಯ ತನಿಖೆ ನಡೆಯುತ್ತೆ ಅಂತ ನಾವು ನೋಡ್ತಾ ಹೋಗೋದಾದ್ರೆ, ಈಗಾಗಲೇ ಕೇಂದ್ರ ಉನ್ನತ ಮಟ್ಟದ ತನಿಖಾ ಸಮಿತಿಯನ್ನ ಕೂಡ ರಚನೆ ಮಾಡಿದೆ. ದುರಂತದ ತನಿಖೆಯನ್ನ ಈಗ ಕೇಂದ್ರ ಸಮಿತಿ ಮಾಡ್ತಾ ಇದ್ದು, ಅದಕ್ಕಾಗಿ ನಿನ್ನೆನೆ ಒಂದು ಸಮಿತಿಯನ್ನ ರಚನೆ ಮಾಡಲಾಗಿದೆ. ದುರಂತದಲ್ಲಿ 274 ಜನ ಈಗಾಗಲೇ ಸಾವನ್ನಪ್ಪಿದ್ದಾರೆ. 60ಕ್ಕೂ ಹೆಚ್ಚಿನ ಜನರಿಗೆ ಗಂಭೀರವಾದ ಗಾಯ ಆಗಿದೆ. ಆಸ್ಪತ್ರೆಗಳಲ್ಲಿ ಅವರನ್ನ ದಾಖಲಿಸಿ ಚಿಕಿತ್ಸೆಯನ್ನ ನೀಡಲಾಗ್ತಾ ಇದೆ. ಇಂತಹ ಸಂದರ್ಭದಲ್ಲಿ ಎಲ್ಲರಿಗಿರುವಂತಹ ಪ್ರಶ್ನೆ, ಈ ದುರಂತ ಯಾಕಾಯಿತು, ಹೇಗಾಯಿತು, ಕಾರಣ ಏನು ಅನ್ನುವಂತಹ ಪ್ರಶ್ನೆ ಕೂಡ ಇದೆ. ಈ ಪ್ರಶ್ನೆಗೆ ಉತ್ತರ ಇಲ್ಲಿಯವರೆಗೂ ಸಿಕ್ಕಿಲ್ಲ, ನಿಗೂಢವಾಗಿಯೇ ಇದೆ. ಈಗಾಗಲೇ ದೇಶ ಮತ್ತು ವಿದೇಶದ 8 ತನಿಖಾ ಸಂಸ್ಥೆಗಳು ತನಿಖೆಯನ್ನ ಮಾಡ್ತಾ ಇದೆ. ಬೇರೆ ಬೇರೆ ಆಯಾಮಗಳಲ್ಲಿ ಈ ಎಲ್ಲಾ ತನಿಖಾ ಸಂಸ್ಥೆಗಳು ತನಿಖೆಯನ್ನ ಮಾಡ್ತಾ ಇದ್ದು, ತಾಂತ್ರಿಕವಾಗಿ ಏನಾದರೂ ದೋಷ ಇತ್ತಾ ಅನ್ನೋದು ಒಂದು ಕಡೆಯಾದ್ರೆ, ಬೇರೆ ಏನಾದರೂ ಕಾರಣಗಳು ಇದೆಯಾ ಅಂತ ಹೇಳಿ ಈಗಾಗಲೇ ಆ ಒಂದು ಸ್ಥಳದಲ್ಲಿಯೇ ಹೋಗಿ ತನಿಖಾ ಸಂಸ್ಥೆಗಳು ತನಿಖೆಯನ್ನ ಮಾಡ್ತಾ ಇವೆ. ಹೆಚ್ಚುವರಿಯಾಗಿ ಇದೀಗ ಕೇಂದ್ರ ವಿಮಾನಯಾನ ಸಚಿವಾಲಯದಿಂದಲೂ ಕೂಡ ತನಿಖೆಯನ್ನ ನಡೆಸಲಾಗುತ್ತೆ. ಅದಕ್ಕೇನೆ ತನಿಖಾ ಸಮಿತಿಯನ್ನ ರಚನೆ ಮಾಡಲಾಗಿರುವಂಥದ್ದು. ಈ ಒಂದು ಸಮಿತಿಯಲ್ಲಿ ಅದರಲ್ಲಿ ಅಧ್ಯಕ್ಷರು ಸೇರಿದಂತೆ ಈ ಒಂದು ಸಮಿತಿಯಲ್ಲಿ ಸದಸ್ಯರುಗಳು ಕೂಡ ಇರ್ತಾರೆ. ಪ್ರಮುಖವಾಗಿ ಗುಜರಾತ್ನ ಒಬ್ಬರನ್ನ ಇದರಲ್ಲಿ ಆಡ್ ಮಾಡಲಾಗುತ್ತೆ. ಹೀಗೆ ಈ ಒಂದು ತನಿಖೆಯ ಸಮಿತಿಯಲ್ಲಿ ಸಾಕಷ್ಟು ಜನ ಇರ್ತಾರೆ. ಕೇಂದ್ರ ಗೃಹ ಕಾರ್ಯದರ್ಶಿ ಅವರ ನೇತೃತ್ವದಲ್ಲಿ ಉನ್ನತ ಮಟ್ಟದ ಸಮಿತಿಯನ್ನ ಈಗಾಗಲೇ ರಚನೆ ಮಾಡಲಾಗಿದೆ. ಈಗಾಗಲೇ ವಿಮಾನಯಾನ ಸಚಿವರು ಕೂಡ ಈ ವಿಚಾರವನ್ನ ಇವತ್ತು ಈ ಎಲ್ಲಾ ಘಟನೆಗಳ ಆದ ಬಳಿಕ ಮೊದಲ ಬಾರಿಗೆ ಸುದ್ದಿಗೋಷ್ಠಿ ಮಾಡಿದ್ರಲ್ಲ, ಆ ಎಲ್ಲಾ ವಿಚಾರಗಳನ್ನ ಕೂಡ ಅವರು ಹೇಳ್ತಾರೆ, ಸ್ಪಷ್ಟನೆಯನ್ನು ಕೂಡ ಕೊಟ್ಟಿದ್ದಾರೆ. ತನಿಖೆ ಪೂರ್ಣಗೊಳಿಸುವುದಕ್ಕೆ ಇದಕ್ಕೊಂದು ಡೆಡ್ ಲೈನ್ ಅನ್ನು ಕೂಡ ಕೊಡಲಾಗಿದೆ. ಆ ಡೆಡ್ ಲೈನ್ 3 ತಿಂಗಳ ಕಾಲಾವಕಾಶ. 3 ತಿಂಗಳ ಒಳಗೆ ತನಿಖೆ ಆಗಬೇಕು, ಸತ್ಯಾಸತ್ಯತೆ ಹೊರ ಬರಬೇಕು. ಯಾವ ಕಾರಣಕ್ಕಾಗಿ ಈ ದುರಂತ ಆಯಿತು, 274 ಜನರ ಸಾವಿಗೆ ಏನ್ ಕಾರಣ ಆಯಿತು ಅನ್ನೋದ್ರ ಸತ್ಯಾಸತ್ಯತೆ ಹೊರ ಬರಬೇಕು ಅನ್ನುವಂತಹ ಕಾರಣಕ್ಕಾಗಿಯೇ ಗೃಹ ಕಾರ್ಯದರ್ಶಿಗಳ ನೇತೃತ್ವದಲ್ಲಿ ಉನ್ನತ ಮಟ್ಟದ ತನಿಖಾ ಸಮಿತಿಯನ್ನ ರಚನೆ ಮಾಡಲಾಗಿದೆ. ವಿಮಾನ ನಿಲ್ದಾಣದಿಂದ ಕೇವಲ 2 ಕಿಲೋಮೀಟರ್ ದೂರದಲ್ಲೇ ಈ ಒಂದು ದುರಂತ ಸಂಭವಿಸಿರುವಂಥದ್ದು. 40 ಸೆಕೆಂಡ್ಸ್ಗಳಲ್ಲಿ ಯಾವಾಗ ವಿಮಾನ ಫ್ಲೈ ಆಗತ್ತೋ ಒಂದುವರೆಗೆ, ಕೇವಲ 40 ಸೆಕೆಂಡ್ಸ್ಗಳಲ್ಲಿ ಈ ವಿಮಾನ ಹಾಗೆ ಟೇಕ್ ಆಫ್ ಆಗಿ ಹೋಗಿ
ಹಾಸ್ಟೆಲ್ಗೆ ಅಪ್ಪಳಿಸುತ್ತೆ. ಇಷ್ಟು ದೊಡ್ಡ ಮಟ್ಟದ ದುರಂತ ಕೂಡ ನಡೆಯುತ್ತೆ. 274 ಜನರ ಸಾವಿಗೂ ಕಾರಣವಾಗುತ್ತೆ. ಪೈಲಟ್ ಆ ಒಂದು ಬ್ಲಾಕ್ ಬಾಕ್ಸ್ ನ ಈಗ ಏನು ಸಿಕ್ಕಿದೆ, ಆ ಬ್ಲಾಕ್ ಬಾಕ್ಸ್ ನಲ್ಲಿ ಮಾತನಾಡಿರುವ ಆಡಿಯೋ ಕೂಡ ರೆಕಾರ್ಡ್ ಆಗಿದೆ. ಅದರಲ್ಲಿ ಪೈಲಟ್ ಹೇಳುವಂತಹ ಒಂದು ಸಂದೇಶ ಇದೀಗ ತನಿಖೆಗೆ ಮತ್ತಷ್ಟು ಸ್ಫೋಟಕ ತಿರುವನ್ನ ಕೊಡುವಂತಹ ಸಾಧ್ಯತೆಗಳಿದೆ. ಅದರಲ್ಲಿ ಹೇಳಿರುವಂತದ್ದು ಮೇಡೆ ಸಂದೇಶ ಬ್ಲಾಕ್ ಬಾಕ್ಸ್ ನಲ್ಲಿ ರೆಕಾರ್ಡ್ ಆಗಿದೆ. ನಿಮಗೆ ಈಗಾಗಲೇ ಗೊತ್ತಿರಬಹುದು, ಕಾಕ್ಪಿಟ್ ನಲ್ಲಿರುವಂತಹ ಬ್ಲಾಕ್ ಬಾಕ್ಸ್ ನಲ್ಲಿ ಅವ್ರು ಏನೇ ಮಾತನಾಡಿದ್ರು ಎಲ್ಲವೂ ಕೂಡ ರೆಕಾರ್ಡ್ ಆಗುತ್ತೆ. ಕೊನೆಯ ಕ್ಷಣದಲ್ಲಿ ಏನಾಯ್ತು ಅನ್ನೋದು ಕೂಡ ಅದರಲ್ಲಿ ರೆಕಾರ್ಡ್ ಆಗಿದೆ. ಹಾಗಾದ್ರೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕೇಂದ್ರ ವಿಮಾನಯಾನ ಸಚಿವರಾದಂತಹ ರಾಮಮೋಹನ್ ನಾಯ್ಡು ಏನ್ ಹೇಳಿದ್ದಾರೆ ನೋಡೋಣ. I said the Home Secretary is going to be the chairman of the committee, Secretary Ministry of Civil Aviation, Additional Secretary from MHA, one representative from the state of Gujarat where the incident actually happened, representative from State Disaster Response Authority, Government of Gujarat, Police Commissioner Ahmedabad, DG Inspection and Safety from the Indian Air Force, DG BCAS, which is the Bureau of Civil Aviation Security, DG DGCA, Special Director from IB, and Director from the Directorate of Forensic Sciences Services. So like you see, the composition of the high-level committee involves people from various backgrounds, and the people we feel who can bring in a lot of expertise and value to the committee, which is going to investigate in a holistic way into the incident. And we have put a time limit of 3 months for them to sit down, talk to various stakeholders, and involve and discuss with any other important expert that is necessary as per their investigation. ಈಗಾಗಲೇ ಈ ಒಂದು ವಿಮಾನ ದುರಂತ ಆಗೋದಕ್ಕಿಂತ ಮುಂಚೆ ಅವರು ಮಾತನಾಡಿರ್ತಾರೋ ಅವೆಲ್ಲ ಆಡಿಯೋ ಕೂಡ ರೆಕಾರ್ಡ್ ಆಗಿರುತ್ತೆ. ಅವ್ರು ಏನ್ ಮಾತಾಡಿದ್ರು ಅವೆಲ್ಲವೂ ಕೂಡ ರೆಕಾರ್ಡ್ ಆಗಿರುವಂತಹ ಸಂದರ್ಭದಲ್ಲಿ ಇಲ್ಲಿ ಪೈಲಟ್ ಹೇಳಿದ್ದು ಮೇಡೆ ಅನ್ನುವಂತಹ ಸಂದೇಶವನ್ನ ಕೊಟ್ಟಿದ್ದಾರೆ. ಹಾಗಾದ್ರೆ ಮೇಡೆ ಅಂದ್ರೆ ಏನು, ಇದರ ಹಿನ್ನೆಲೆ ಏನು, ಯಾವಾಗ ಈ ಪದ ಬಳಕೆ ಆಯ್ತು, ಎಲ್ಲಿಂದ ಬಂತು, ಇವೆಲ್ಲವನ್ನ ಡೀಟೇಲ್ ಆಗಿ ನೋಡ್ತಾ ಹೋಗೋದಾದ್ರೆ ಮೇಡೆ ಪದದ ಸಂದೇಶ ಏನು, ಯಾವ ಸಂದರ್ಭದಲ್ಲಿ ಇದನ್ನ ಬಳಕೆ ಮಾಡ್ತಾರೆ ಅನ್ನೋದನ್ನ ಗಮನಿಸ್ತಾ ಹೋಗೋಣ. ಮೇಡೆ ಅನ್ನುವಂತಹ ವರ್ಡ್ ಇದೆಯಲ್ಲ, ಇದು ಸಂಕಷ್ಟದ ಪರಿಸ್ಥಿತಿಯಲ್ಲಿ ಬಳಸುವಂತಹ ಪದ. ಏನು ಮಾಡೋದಕ್ಕೆ ಸಾಧ್ಯ ಇಲ್ಲ, ಏನೋ ಇಲ್ಲಿ ತಪ್ತಾ ಇದೆ, ಇಲ್ಲಿ ಸಾಧ್ಯ ಆಗ್ತಾ ಇಲ್ಲ, ವಿಮಾನದಲ್ಲಿ ನನಗೀಗ ಕಂಟ್ರೋಲ್ ಮಾಡೋದಕ್ಕೆ ಸಾಧ್ಯನೇ ಇಲ್ಲ ಅನ್ನುವಂಥ ಪರಿಸ್ಥಿತಿಗಳಲ್ಲಿ ವಿಮಾನಗಳಲ್ಲೂ ಕೂಡ ಇದನ್ನು ಬಳಕೆ ಮಾಡ್ತಾರೆ. ಸಮುದ್ರಯಾನದಲ್ಲೂ ಕೂಡ ಈ ಒಂದು ಪದವನ್ನ ಬಳಕೆ ಮಾಡ್ತಾರೆ. ಡೇಂಜರ್, ಈಗ ಇದೊಂದು ಹೆಲ್ಪ್ ಬೇಕು ಅನ್ನುವಂತಹ ಸಂದರ್ಭಗಳಲ್ಲಿ ಬಳಸುವಂತಹ ಪದ ಆಗುತ್ತೆ. ತುರ್ತು ಸಹಾಯದ ಅಗತ್ಯತೆ ಬಗ್ಗೆ ಈ ಒಂದು ಸೂಚನೆಯನ್ನ ಕೊಡೋದಕ್ಕೆ ಈ ಪದವನ್ನ ಬಳಕೆ ಮಾಡ್ತಾರೆ. ಆಗ ಯಾರಿಗಾದ್ರೂ ಅರ್ಥ ಆಗುತ್ತೆ ಈ ಪದ ಯಾಕೆ ಬಂತು, ಈ ಪದವನ್ನು ಯಾಕೆ ಹೇಳಿದ್ರು, ಹಾಗಾದ್ರೆ ಏನೋ ಒಂದು ಡೇಂಜರ್ ಅಲ್ಲಿ ಇದ್ದಾರೆ, ಅವರಿಗೆ ಏನೋ ಸಹಾಯ ಬೇಕು ಅನ್ನೋದು ಇಮಿಡಿಯೇಟ್ ಆಗಿ ಅರ್ಥ ಆಗುತ್ತೆ. ಅದೇ ಕಾರಣಕ್ಕಾಗಿ ಲಾಸ್ಟ್ ಮೂಮೆಂಟ್ ಅಲ್ಲಿ ಈ ಒಂದು ವರ್ಡ್ ಅನ್ನು ಕೂಡ ಯೂಸ್ ಮಾಡ್ತಾರೆ. ಸಾಮಾನ್ಯವಾಗಿ 3 ಬಾರಿ ಪುನರಾವರ್ತನೆಯನ್ನ ಮಾಡ್ತಾರೆ ಈ ಒಂದು ಪದವನ್ನ. ಮೇಡೆ 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 ಅನ್ನೋದನ್ನ ಕೂಡ ಈಗಾಗಲೇ ಆ 5 ಸೆಕೆಂಡ್ಸ್ ನ ಆಡಿಯೋ ಇದೆಯಲ್ಲ ಅದರಲ್ಲೂ ಕೂಡ ಈಗಾಗಲೇ ಅದು ರೆಕಾರ್ಡ್ ಆಗಿದೆ. ಕಾರಣ ಒಂದ್ಸಲ ಹೇಳಿದ್ರೆ ಏನೋ ಹೇಳಿದ್ರು ಅಂತ ಅನ್ಕೊಳ್ತಾರೆ, ಬಟ್ ಇಮಿಡಿಯೇಟ್ ಆಗಿ ಮತ್ತೆ ಮತ್ತೆ ಪುನರಾವರ್ತನೆ ಆದ್ರೆ ಅಪಾಯ ಇದೆ ಅನ್ನೋದನ್ನ ಮತ್ತೊಂದ್ಸಲ ಅಲ್ಲಿ ಸ್ಪಷ್ಟನೆಯನ್ನ ಕೊಡೋದಕ್ಕೂ ಕೂಡ ಈ ಪದವನ್ನ 3 ಬಾರಿಯಾಗಿ ಪುನರಾವರ್ತನೆ ಮಾಡಲಾಗುತ್ತೆ. ಅಪಾಯ ಇದೆ ಅನ್ನೋದರ ಸೂಚಕವಾಗಿ ಈ ಪದವನ್ನ ಬಳಕೆ ಮಾಡಲಾಗುತ್ತೆ. ಪುನರಾವರ್ತನೆ ಯಾಕೆ ಮಾಡ್ತಾರೆ ಅಂತ ಹೇಳಿದ್ರೆ, ಒಂದು ಯಾವುದಾದ್ರೂ ಅಲ್ಲಿ ಗೊಂದಲಗಳು ಉಂಟಾಗಿರ್ಬೋದು, ಅಥವಾ ಕೇಳದೇ ಇರಬಹುದು, ಅಥವಾ ಆ ಸಂದರ್ಭದಲ್ಲಿ ಆ ಪದ ಹೇಳಿದ್ರು ಅಥವಾ ಬಾಯಿ ತಪ್ಪದೆ ಹೇಳಿದ್ರು, ಈ ತರದ ವಿಚಾರಗಳಿರುತ್ತೆ. ಅದೇ ಕಾರಣಕ್ಕಾಗಿ 3 ಬಾರಿ ಆ ಪದವನ್ನ ಬಳಕೆ ಮಾಡಿದ್ರೆ ಅದರ ಸೀರಿಯಸ್ ಏನು ಅನ್ನೋದು ಗೊತ್ತಾಗುತ್ತೆ. ಇಮಿಡಿಯೇಟ್ ಆಗಿ ATC ಅವರನ್ನ ಸಂಪರ್ಕ ಮಾಡುವಂತಹ ಪ್ರಯತ್ನವನ್ನ ಮಾಡ್ತಾರೆ. ಅವರಿಗೆ ಬೇಕಾದ ಸಹಾಯವನ್ನ ಮಾಡುವಂತಹ ಎಲ್ಲ ಕೆಲಸಗಳು ನಡೆಯುತ್ತೆ. ಆದ್ರೆ ಇಲ್ಲಿ ಅಂತಹ ಸನ್ನಿವೇಶಗಳು ನಿರ್ಮಾಣ ಆಗಿರಲಿಲ್ಲ. ಕಾರಣ 3 ಬಾರಿ ಪದ ಬಳಕೆ ಮಾಡಿದ ತಕ್ಷಣವೇ ವಿಮಾನ ಅಲ್ಲಿ ಹೋಗಿ ಅಪ್ಪಳಿಸುತ್ತೆ ಹಾಸ್ಟೆಲ್ಗೆ. ಇವರು ಕಂಟ್ರೋಲ್ ಮಾಡೋದಕ್ಕೆ ATC ಇಂದ ಅವರನ್ನ ಕಾಂಟ್ಯಾಕ್ಟ್ ಮಾಡೋದಕ್ಕೆ ಪ್ರಯತ್ನ ಪಟ್ಟರು ಕೂಡ ಆ ಸಂದರ್ಭದಲ್ಲಿ ದುರಂತವೇ ನಡೆದು ಹೋಗಿರುತ್ತೆ. ಇನ್ನು ಎಲ್ಲೆಲ್ಲಿ ಬಳಕೆ ಮಾಡ್ತಾರೆ ಅಂತ ಹೇಳಿದ್ರೆ, ವಿಮಾನ ಹಾಗೆಯೇ ಸಮುದ್ರಯಾನದಲ್ಲಿ ಈ ಒಂದು ಪದವನ್ನ ಬಳಕೆ ಮಾಡ್ತಾರೆ. ಡೇಂಜರ್ ಅಥವಾ ಹೆಲ್ಪ್ಗೆ ಸಂಬಂಧಪಟ್ಟ ಹಾಗೆ ಈ ಪದವನ್ನ ಬಳಕೆ ಮಾಡೋದನ್ನ ನಾವು ಗಮನಿಸ್ತಾ ಇದ್ವಿ. ಎಲ್ಲಿಂದ ಬಂತು, ಇದರ ಮೂಲ ಏನು ಅಂತ ನಾವು ನೋಡ್ತಾ ಹೋಗೋದಾದ್ರೆ, ಈ ಒಂದು ಪದ ಬಂದಿರೋದು ಫ್ರೆಂಚ್ ಭಾಷೆಯಿಂದ. ಫ್ರೆಂಚ್ ನಲ್ಲಿ ಈ ಒಂದು ಪದವನ್ನ ಬಳಕೆ ಮಾಡಲಾಗಿತ್ತು. ಯಾವಾಗ ಏಡರ್, ನನಗೆ ಸಹಾಯ ಮಾಡಿ ಅನ್ನುವಂತಹ ಕೋರಿಕೆಯನ್ನ ಕೂಡ ಆ ಸಂದರ್ಭದಲ್ಲಿ ಮಾಡಲಾಗಿತ್ತು. ಅದನ್ನೇ ಈಗ ಮೇಡೆ ಅನ್ನೋದನ್ನ ನಾವು ಕೂಡ ಹೇಳ್ತಾ ಇರೋದನ್ನ ಗಮನಿಸಬಹುದು. ಏಡರ್ ಅನ್ನುವಂತಹ ಒಂದು ಪದವನ್ನ ಆ ಸಂದರ್ಭದಲ್ಲಿ ಬಳಕೆ ಮಾಡಲಾಗ್ತಾ ಇರೋದು 1920ರಲ್ಲಿ ಲಂಡನ್ನ ಕ್ರಾಯ್ಡನ್ ವಿಮಾನ ನಿಲ್ದಾಣದಲ್ಲಿ ಈ ಪದವನ್ನ ಮೊದಲ ಬಾರಿಗೆ ಬಳಕೆ ಮಾಡಲಾಗತ್ತೆ. ಆ ನಂತರ ಈ ಒಂದು ಪದ ಯಾವುದೇ ಅಪಾಯದ ಮುನ್ಸೂಚನೆ ಇದ್ದಂತಹ ಸಂದರ್ಭದಲ್ಲಿ ಈ ಪದವನ್ನೇ
ಅಪಾಯಕ್ಕೆ ಕಾರಣ ಅನ್ನುವಂತಹ ಪದದ ನಿಟ್ಟಿನಲ್ಲಿ ಬಳಕೆ ಕೂಡ ಮಾಡಲಾಗುತ್ತೆ. ರೇಡಿಯೋ ಅಧಿಕಾರಿ ಫ್ರೆಡ್ರಿಕ್ ಸ್ಟ್ಯಾನ್ಲಿ ಅನ್ನುವಾತ ಈ ಒಂದು ಪದವನ್ನ ಪರಿಚಯ ಮಾಡಿಕೊಟ್ಟಿರುವುದು 1920ರಲ್ಲಿ ಲಂಡನ್ನ ವಿಮಾನ ನಿಲ್ದಾಣದಲ್ಲಿ ಈ ಪದವನ್ನ ಬಳಕೆ ಮೊದಲ ಬಾರಿಗೆ ಮಾಡಲಾಗುತ್ತೆ. 1927ರಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅಧಿಕೃತವಾಗಿ ಆನಂತರ ಈ ಪದವನ್ನು ಬಳಕೆ ಮಾಡಲಾಗುತ್ತೆ. ಇದೀಗ ಎಲ್ಲ ಕಡೆಯಲ್ಲೂ ಕೂಡ ವಿಶ್ವದಲ್ಲಿ ಯಾವುದೇ ರೀತಿಯಾದಂತಹ ಇಂತಹ ಅಪಾಯಗಳು ಇದ್ದಂತಹ ಸಂದರ್ಭದಲ್ಲಿ ವಿಮಾನದಲ್ಲಿ ಆಗಿರ್ಬೋದು, ಸಮುದ್ರಯಾನದಲ್ಲಿ ಆಗಿರ್ಬೋದು, ಈ ಪದವನ್ನ ಬಳಕೆ ಮಾಡಿದ್ರೆ ಅದರ ಇಂಟೆನ್ಸಿಟಿ ಏನಿದೆ, ಆ ಒಂದು ಪದವನ್ನ ಯಾಕೆ ಬಳಕೆ ಮಾಡಿದ್ರು, ಹಾಗಾದ್ರೆ ಅವರಿಗೆ ಹೆಲ್ಪ್ ಬೇಕು, ಡೇಂಜರ್ ಅಲ್ಲಿ ಇದ್ದಾರೆ ಅನ್ನುವಂತಹ ಸೂಚನಾ ಅರ್ಥವಾಗಿ ಈಗಾಗಲೇ ಈ ಒಂದು ಪದವನ್ನ ಬಳಕೆ ಮಾಡಲಾಗುತ್ತೆ. ಹಾಗಾದ್ರೆ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ತನಿಖೆ ಒಂದು ಕಡೆ ಈಗಾಗಲೇ ನಿರಂತರವಾಗಿ ನಡೀತಾ ಇದೆ, ಮತ್ತೊಂದು ಕಡೆ ದುರಂತ ನಡೆದಂತಹ ಸ್ಥಳದಲ್ಲಿ ತನಿಖೆ 8 ತನಿಖಾ ಸಂಸ್ಥೆಗಳು ಈಗಾಗಲೇ ಇದರ ತನಿಖೆಯನ್ನ ಮಾಡ್ತಾ ಇದೆ. AAIB, NSG, NDRF, FSL ಈ ಎಲ್ಲಾ ತಂಡಗಳು ಕೂಡ ತನಿಖೆಯನ್ನ ಮಾಡ್ತಾ ಇರುವಂತದ್ದು. ವಾಯುಪಡೆ, ಅಗ್ನಿಶಾಮಕ ತಂಡ, DGCA ತಂಡದಿಂದಲೂ ಕೂಡ ಈಗ ತನಿಖೆಯನ್ನ ಮಾಡಲಾಗ್ತಾ ಇದೆ. ಅಷ್ಟು ಮಾತ್ರ ಅಲ್ಲ, ಈಗಾಗಲೇ ಸ್ಥಳದಲ್ಲೇ ಬೀಡು ಬಿಟ್ಟಿದ್ದಾರೆ ಈ ಎಲ್ಲಾ ತನಿಖಾ ತಂಡದವರು. ವಿಮಾನ ಡಿಕ್ಕಿ ಹೊಡೆದ ಸ್ಥಳ ಇದೆಯಲ್ಲ, ಆ ಒಂದು ಮೆಡಿಕಲ್ ಹಾಸ್ಟೆಲ್, ಆ ಜಾಗದಲ್ಲೇ ಇದೀಗ ಪರಿಶೀಲನೆಯನ್ನ ಮಾಡಲಾಗ್ತಾ ಇದ್ದು ದುರಂತ ಸ್ಥಳವನ್ನು ಆಲ್ರೆಡಿ ಇಮ್ಮಿಡಿಯೇಟ್ ಆಗಿ ಸೀಸ್ ಮಾಡ್ಕೊಳ್ತಾರೆ ಅಧಿಕಾರಿಗಳು. ಯಾಕಂದ್ರೆ ಯಾವುದೇ ರೀತಿಯಾದಂತಹ ಆ ನಂತರ ಅದರಲ್ಲಿ ಏನು ನಮಗೆ ತನಿಖೆಗೆ ಸಹಾಯ ಆಗಬೇಕು ಅಥವಾ ತನಿಖೆಗೆ ಬೇಕಾದಂಥ ಎಲ್ಲೂ ಕೂಡ ಆ ಕಡೆ ಆಗಬಾರ್ದು ಅನ್ನುವ ಕಾರಣಕ್ಕಾಗಿ ಇಮ್ಮಿಡಿಯೇಟ್ ಆಗಿ ಸೀಸ್ ಮಾಡ್ಕೊಳ್ತಾರೆ. ಮೊನ್ನೆಯಿಂದಲೂ ಕೂಡ ಆ ಪ್ರದೇಶವನ್ನ ಅಧಿಕಾರಿಗಳು ಸೀಸ್ ಮಾಡಿಕೊಂಡು ತನಿಖೆಯನ್ನ ಮಾಡ್ತಾ ಇದ್ದಾರೆ. ಇನ್ನು ವಿಮಾನದ ಅವಶೇಷವನ್ನ ಕೂಡ ಇದೀಗ ತೆರವುಗೊಳಿಸುವ ಕಾರ್ಯಾಚರಣೆಯನ್ನ ಮಾಡಲಾಗ್ತಾ ಇದೆ. ನಿಮ್ಗೆಲ್ರಿಗೂ ಗೊತ್ತಿದ್ದ ಹಾಗೆ ಈ ಒಂದು ವಿಮಾನ ಹೋಗಿ ಅಪ್ಪಳಿಸಿದ್ದು ಮೆಡಿಕಲ್ ಹಾಸ್ಟೆಲ್ಗೆ. ಆ ಮೆಡಿಕಲ್ ಹಾಸ್ಟೆಲ್ಗೆ ಅಪ್ಪಳಿಸುವಂತಹ ಸಂದರ್ಭದಲ್ಲಿ ಬೆಂಕಿಯ ಉಂಡೆಯ ರೀತಿಯಾಗಿ ವಿಮಾನದಿಂದ ಹೊರಬಂದಂತಹ ಬೆಂಕಿಯ ಕೆನ್ನಾಲಿಗೆಯನ್ನು ಕೂಡ ನಾವಿಲ್ಲಿ ಗಮನಿಸಿದ್ವಿ ದೃಶ್ಯಾವಳಿಗಳಲ್ಲಿ. ಕೆಲವೊಂದು ಸಂದರ್ಭದಲ್ಲಿ ಏನೋ ಮಾಡೋದಕ್ಕೆ ಹೋಗಿ ಏನೋ ಆಗತ್ತೆ ಅಂತ ಹೇಳ್ತಾರಲ್ಲ, ಅದೇ ರೀತಿಯಾಗಿ ಈ ಒಂದು ವಿಮಾನದ ಒಂದು ನಾನು ವಿಡಿಯೋಗಳನ್ನ ಮಾಡಬೇಕು ಅಂತ ಹೇಳಿ ಒಬ್ಬ ಹುಡುಗ ವಿಡಿಯೋವನ್ನ ಮಾಡ್ತಾ ಇರ್ತಾನೆ. ಆದರೆ ಈ ಒಂದು ವಿಡಿಯೋವೇ ಇಂತಹ ಒಂದು ದುರಂತದ ಒಂದು ವಿಡಿಯೋಗಳು ಆಗುತ್ತಾ ಅನ್ನೋದನ್ನ ಕೂಡ ಆತ ಆಲೋಚನೆ ಮಾಡೋದಕ್ಕೆ ಸಾಧ್ಯನೇ ಇರಲಿಲ್ಲ. ವಿಮಾನ ದುರಂತದ ವಿಡಿಯೋವನ್ನ ಮಾಡಿದ್ದ ಬಾಲಕ ಹಳ್ಳಿಯಿಂದ ಆತ ಬಂದಿದ್ದ ಅಹಮದಾಬಾದ್ಗೆ. ಆರ್ಯನ್ ಅನ್ನುವಂತಹ ಹುಡುಗ ತನ್ನ ಸಂಬಂಧಿಕರ ಮನೆಗೆ ಬಂದಿದ್ದ. ಆ ಸಂದರ್ಭದಲ್ಲಿ ಆತ ನನ್ನ ಫ್ರೆಂಡ್ಸ್ಗೆ ತೋರಿಸ್ಬೇಕು, ನಮ್ಮ ಊರಿನವರಿಗೆ ತೋರಿಸ್ಬೇಕು ಅಂತ ಹೇಳಿ ವಿಮಾನ ಅತ್ಯಂತ ಹತ್ತಿರದಲ್ಲಿ ಹೋಗ್ತಾ ಇದ್ದಂತಹ ಸಂದರ್ಭದಲ್ಲಿ ಆತ ತನ್ನ ಮೊಬೈಲ್ನಿಂದ ವಿಡಿಯೋವನ್ನ ಮಾಡ್ತಾ ಇರ್ತಾನೆ. ಸಂಬಂಧಿಕರ ಮನೆಗೆ ಬಂದಿದ್ದ ಆ ಒಂದು ಹುಡುಗ ರೆಕಾರ್ಡ್ ಅನ್ನ ಮಾಡ್ತಾ ಇರ್ತಾನೆ ವಿಡಿಯೋವನ್ನ. ಆದ್ರೆ ಅಂತಹ ಸಂದರ್ಭದಲ್ಲಿ ಈ ವಿಮಾನ ಹೋಗಿ ಅಲ್ಲಿ ದುರಂತಕ್ಕೆ ಈಡಾಗುತ್ತೆ, ಸಾಕಷ್ಟು ಜನ ಸಾವನ್ನಪ್ತಾರೆ. ಇದರ ಬಗ್ಗೆ ಆತ ಮಾತನಾಡಿದ್ದಾನೆ ನ್ಯೂಸ್ 18 ಜೊತೆಗೆ. ಹಾಗಾದ್ರೆ ಆರ್ಯನ್ ಏನ್ ಹೇಳಿದ್ದಾನೆ ನೋಡೋಣ. अहमदाबाद में जो प्लेन दुर्घटना का जो हादसा हुआ है और वो जो प्लेन क्रैश हुआ था उसका एक वीडियो भी वायरल हुआ है। और जो वीडियो वायरल हुआ है वो एक बच्चे आर्यन ने वो वीडियो लिया था। वो आर्यन हमारे साथ है। आर्यन जब तुम वीडियो बना रहे थे, जब ये प्लेन क्रैश हुआ, उस प्लेन का वीडियो आपने बनाया था, क्या? मैं गांव में रहता हूँ, इसलिए मेरे गांव से पास से विमान जाता नहीं, इसलिए मेरे कभी देखा नहीं था। इसलिए पहली बार ही अहमदाबाद आया था और अहमदाबाद से पास से विमान जा रहा था, तो मैंने लगा वीडियो उतार दूँ, मेरे दोस्त को दिखाऊंगा, ऐसा करके वीडियो उतारा था। प्लेन ऐसे ऐसे करके जा रहा था और वहाँ मैं कर रहा था कि वहाँ एयरपोर्ट है तो लैंडिंग कर रहा है, ऐसा मैंने लगा। वहाँ जाके ब्लास्ट हो गया। मैंने सोचा भी नहीं था। क्या दिमाग में क्या आया था कि ये क्या हो गया, और मैं घबरा गया था। ये प्लेन जब टूट गया तो वो क्या फिर आपने क्या किया? ये वीडियो बना था। मैंने मेरे बहन को बताया ये क्या हुआ है। कैमरा पर्सन हिरेन शाह के साथ संजय टाक, न्यूज़ 18 नेटवर्क, अहमदाबाद। ಇನ್ನು ರಾಜ್ಯಾದ್ಯಂತ ಮಹಾ ಮುಂಗಾರು ಆರ್ಭಟ, ಗುಡ್ಡಗಳ ಕುಸಿತ, ನದಿಗಳಾದ ರಸ್ತೆಗಳು, ಉತ್ತರದಲ್ಲಿ ಅವಾಂತರಗಳ ಸುರಿ ಮಳೆ, ಮಹಾ ಮುಂಗಾರು. ಮುಂಗಾರಿನ ಆರ್ಭಟಕ್ಕೆ ತತ್ತರಿಸಿ ಹೋಗಿದೆ ದಕ್ಷಿಣ ಕನ್ನಡ. ಧಾರಾಕಾರ ಮಳೆಗೆ ಹಲವು ಪ್ರದೇಶಗಳು ಮುಳುಗಡೆಯಾಗಿದೆ. ಮತ್ತೆ ಮತ್ತೆ ಈ ಮಳೆ ನೀರಿನಲ್ಲಿ ಮುಳುಗ್ತಾ ಇದೆ ಪಂಪ್ವೆಲ್ ಸರ್ಕಲ್. ಮಹಾವೀರ ವೃತ್ತ ಕಂಪ್ಲೀಟ್ ಆಗಿ ನೀರಿನಿಂದ ಆವೃತ ಆಗಿದೆ.
ಧಾರಾಕಾರ ಮಳೆಗೆ ಈಗಾಗಲೇ ದಕ್ಷಿಣ ಕನ್ನಡದಲ್ಲಿ ಮಂಗಳೂರಲ್ಲಿ ಹಲವು ಪ್ರದೇಶಗಳು ಜಲಾವೃತವಾಗಿದೆ. ಮಂಗಳೂರಿನ ಕೆಲವು ಪ್ರದೇಶಗಳನ್ನ ನಾವು ನೋಡ್ತಾ ಹೋದ್ರೆ ಅಲ್ಲಿ ಏನಿತ್ತಪ್ಪ ಅನ್ನೋದನ್ನ ನಾವು ನೋಡ್ಬೇಕಾಗುತ್ತೆ. ಅಂತಹ ಪರಿಸ್ಥಿತಿ, ಅಷ್ಟರ ಮಟ್ಟಿಗೆ ನೀರು ತುಂಬಿಕೊಂಡಿದೆ. ಪಂಪ್ವೆಲ್ ವೃತ್ತ ಕಂಪ್ಲೀಟ್ ಆಗಿ ಮುಳುಗೋಗಿದೆ. ಕಾರ್ ಸ್ಟ್ರೀಟ್, ಕೊಡಿಯಾಲ್ ಬೈಲ್, ಭಗವತಿ ನಗರ, ಕೊಟ್ಟಾರ, ಪಡೀಲ್ ಸೇರಿದಂತೆ ಅನೇಕ ಪ್ರದೇಶಗಳು ಮುಳುಗಡೆಯಾಗಿವೆ. ಸಮಸ್ಯೆ ಪೀಡಿತ ಪ್ರದೇಶಕ್ಕೆ ಡಿಸಿ ಮುಗಿಲನ್ ಈಗಾಗಲೇ ಭೇಟಿಯನ್ನ ಕೊಟ್ಟಿದ್ದಾರೆ. ಅವರು ಅಲ್ಲಿ ಏನೇನು ಆಗಿದೆ ಅನ್ನೋದರ ಬಗ್ಗೆ ಈಗಾಗಲೇ ಮಾಹಿತಿಯನ್ನು ಪಡ್ಕೊಳ್ತಾ ಇದ್ದಾರೆ. ಸ್ಥಳಕ್ಕೆ ಭೇಟಿ ಕೊಟ್ಟು ಅಲ್ಲಿ ಆಗಿರುವಂತಹ ಸಮಸ್ಯೆಗಳು, ಅವಾಂತರಗಳ ಬಗ್ಗೆ ಮಾಹಿತಿಯನ್ನ ಈಗ ಅಲ್ಲಿಂದ ಪಡ್ಕೊಳ್ತಾ ಇದ್ದಾರೆ. ಪ್ರಮುಖವಾಗಿ ಎಲ್ಲಾ ಕಡೆಗಳಲ್ಲೂ ನಾವು ಗಮನಿಸ್ತಾ ಇದೀವಲ್ಲ ನೋಡಿ, ಅಲ್ಲಿ ಬಸ್ಸೇ ಅಲ್ಲಿ ಅರ್ಧದಷ್ಟು ಮುಳುಗಿ ಹೋಗಿದೆ. ಎಲ್ಲೋ ಹೋಗೋದಿಕ್ಕಾಗದಂತಹ ಪರಿಸ್ಥಿತಿ. ಮತ್ತೊಂದು ಕಡೆ ಜಿಲ್ಲಾಧಿಕಾರಿಗಳು ಈಗ ಈ ರೀತಿಯಾಗಿ ಮಳೆಯಿಂದ ಏನೇನು ಹಾನಿ ಆಗಿದೆ ಪ್ರದೇಶಗಳು, ಆ ಪ್ರದೇಶಕ್ಕೆ ಭೇಟಿ ಕೊಟ್ಟು ಮಾಹಿತಿಯನ್ನ ಪಡ್ಕೊಳ್ತಾ ಇದ್ದಾರೆ. ನಿರಂತರವಾಗಿ ಸುರಿತಾ ಇದೆ. ಈಗಾಗಲೇ ದಕ್ಷಿಣ ಕನ್ನಡದಲ್ಲಿ ರೆಡ್ ಅಲರ್ಟ್ ಅನ್ನು ಘೋಷಣೆ ಮಾಡಲಾಗಿದೆ. ರೆಡ್ ಅಲರ್ಟ್ ಘೋಷಣೆ ಆದ ರೀತಿಯಲ್ಲೇ ಒಂದು ಕ್ಷಣವೂ ಕೂಡ ಬಿಟ್ಟು ಬಿಡದೆ ಮಳೆ ಬರ್ತಾ ಇದೆ. ನಾವು ತೋರಿಸ್ತಾ ಇರೋದು ಇದೀಗ ಪಂಪ್ವೆಲ್ ಸರ್ಕಲ್, ಅಂದ್ರೆ ಮಹಾವೀರ ಸರ್ಕಲ್ ಏನಿದೆ, ಈ ಸರ್ಕಲ್ ಕಂಪ್ಲೀಟ್ ಆಗಿ ಇದೀಗ ಮುಳುಗಿ ಹೋಗ್ಬಿಟ್ಟಿದೆ. ಒಂದು ಮಳೆ ಬಂದ್ರೆ ಸಾಕು, ಈಗ ಈ ಮಂಗಳೂರಿನ ಈ ಪ್ರದೇಶ ಇದೆಯಲ್ಲ, ಇದು ಕೂಡ ಬೆಂಗಳೂರಿನ ರೀತಿಯಲ್ಲೇ ಮುಳುಗಿ ಹೋಗ್ತಾ ಇರೋದನ್ನ ಗಮನಿಸ್ತಾ ಇದೀವಿ. ಈ ಹಿಂದೆ ಪಂಪ್ವೆಲ್ ಸರ್ಕಲ್ ನ ವಿಚಾರದಲ್ಲಿ, ಆ ಫ್ಲೈಓವರ್ ನ ವಿಚಾರದಲ್ಲಿ ಏನೆಲ್ಲ ಆಯಿತು, ದೇಶ ಮಟ್ಟದಲ್ಲೇ ಒಂದು ಸಾಕಷ್ಟು ಸುದ್ದಿ ಆಗಿದ್ದನ್ನು ಕೂಡ ಗಮನಿಸ್ತಾ ಇದೀವಿ. ನೀರಿನಲ್ಲಿ ಬಸ್ ಈಗಾಗಲೇ ಮುಳುಗಿ ಹೋಗಿದೆ. ಅದನ್ನ ತಳ್ಕೊಂಡು ಈಗ ಹೋಗ್ತಾ ಇರುವಂತಹ ದೃಶ್ಯಗಳನ್ನ ಕೂಡ ನೀವು ಗಮನಿಸ್ತಾ ಇದ್ದೀರಾ. ಅಷ್ಟರ ಮಟ್ಟಿಗೆ ಇದೀಗ ಮಳೆ ಅಲ್ಲಿ ಸಾಕಷ್ಟು ಅವಾಂತರಗಳನ್ನ ಸೃಷ್ಟಿ ಮಾಡಿದೆ. ಸೊ ಈಗಾಗಲೇ ರೆಡ್ ಅಲರ್ಟ್ ಇದೆ. ದಕ್ಷಿಣ ಕನ್ನಡದಲ್ಲಿ ಸಾಕಷ್ಟು ಮಳೆ ಬರ್ತಾ ಇದೆ. ಅನೇಕ ಅವಾಂತರಗಳಾಗಿದೆ. ಅಲ್ಲಿನ ಜಿಲ್ಲಾಧಿಕಾರಿಗಳು ಅನೇಕ ಸ್ಥಳಗಳಿಗೆ ಭೇಟಿ ಕೊಟ್ಟು ಈಗ ಪರಿಶೀಲನೆಯನ್ನ ಮಾಡಿದ್ದಾರೆ. ಜಿಲ್ಲಾಧಿಕಾರಿ ಮುಗಿಲನ್ ಅವರನ್ನ ನಮ್ಮ ರಿಪೋರ್ಟರ್ ಕಿಶನ್ ಮಾತನಾಡಿಸಿದ್ದಾರೆ. ನೋಡೋಣ. 2 ಗಂಟೆ ಅವಧಿಯಲ್ಲಿ ಸುರಿದಂತಹ ಭಾರಿ ಮಳೆ, ಎಲ್ಲೆಲ್ಲಿ ನೀರು ನುಗ್ಗಿದೆ, ತಮಗೆ ಮಾಹಿತಿ ಬಂದಾಗ ಯಾವೆಲ್ಲ ಪ್ರದೇಶಗಳಿಗೆ ಭೇಟಿ ಕೊಟ್ಟಿದ್ದೀರಿ? ಇಲ್ಲ, 2 ಗಂಟೆಗಿನ್ನ ಜಾಸ್ತಿ ಇದೆ. ಮಧ್ಯಾಹ್ನ 1 ಗಂಟೆಯಿಂದನೇ ಮಳೆ ಬೀಳ್ತಾ ಇದೆ. ಈ ಕಳೆದ 3-4 ಗಂಟೆಗಳ ಕಾಲ ಕಂಟಿನ್ಯೂಸ್ ರೈನ್ ಅಷ್ಟೇ. ಇದು ಏನು ಡ್ಯಾಮೇಜ್ ಏನಾಗಿಲ್ಲ, ಬಟ್ ನೀರು ನುಗ್ಗಿರುವಂಥದ್ದು ಇಲ್ಲಿ ಪಂಪಲ್ಲಿ ಇಲ್ಲೆಲ್ಲ ಸ್ವಲ್ಪ ಫ್ಲಡ್ ಆಗಿರುವಂಥದ್ದು, ಡ್ರೈನ್ ಆಗಿದೆ ಒಂದು 15-20 ಮಿನಿಟ್ಸ್ ಅಲ್ಲಿ. ಅದು ಬಂದಿರುವಂಥದ್ದು ಉದ್ದೇಶ ಪ್ರತಿ ವರ್ಷನೂ ಕೂಡ ಈ ಹೋದ ವರ್ಷ ಆಗಿರಲಿಲ್ಲ ಪಂಪಲ್ಲಿ. ಸೊ ಹೋದ ವರ್ಷ ಸ್ಟಾರ್ಟಿಂಗ್ ಅಲ್ಲಿ ಆಗ್ತಿತ್ತು, ಅವಾಗ ಬಂದು ನೋಡಿ ಕೆಲವು ಕರೆಕ್ಷನ್ಸ್ ಮಾಡಿದ ಮೇಲೆ ಆಗಿಲ್ಲ. ಸೊ ಯು ವಾಂಟೆಡ್ ಟು ಅಂಡರ್ಸ್ಟ್ಯಾಂಡ್ ಯಾಕೆ ಪ್ರತಿ ಸಾರಿನೂ ಪಂಪಲ್ಲಿ ಈ ತರ ನೀರು ನಿಲ್ಲುವಂಥದ್ದು ಆಗ್ತದೆ ಅಂತ. ಸೊ ನೀರು ಹರಿಯುವಾಗ ಬಂದು ನೋಡಿದ್ರೆ ಅರ್ಥ ಆಗತ್ತಂತ. ಅದಕ್ಕೆ ಕಾರ್ಪೊರೇಷನ್ ಕಮಿಷನರ್ ಮತ್ತೆ PD ಎಲ್ಲ ಬಂದು ನೋಡಿದ್ದಾರೆ. ಚರಂಡಿಯ ಒಳಭಾಗದಲ್ಲಿ ಬಹಳಷ್ಟು ಪೈಪ್ಗಳಿವೆ, ಹಾಗೆ ನೀರು ಸರಾಗವಾಗಿ ಹರಿದು ಹೋಗಕ್ಕೆ ಸಮಸ್ಯೆ ಆಗ್ತಾ ಇದೆ. ಇಲ್ಲಿ ತುಂಬಾ ವರ್ಷಗಳಿಂದ ನೋಡ್ತಾ ಇದ್ದಾರೆ. ಇಲ್ಲಿ ಸ್ಥಳೀಯರು ಕೂಡ ಅದನ್ನು ಹೇಳ್ತಾರೆ. ಆ ಬಗ್ಗೆ ಅದನ್ನ ಕ್ಲೀನ್ ಮಾಡಬಹುದು. ಇಲ್ಲ, ಅದು ಟೋಟಲ್ ಕೆಪಾಸಿಟಿ. ಅದು ನೋಡುವಾಗ ಬರೀ ಕಣ್ಣಲ್ಲಿ ನೋಡುವಾಗ ನಮಗೆ ಆ ತರ ಅನ್ಸುತ್ತೆ. ಸೊ ನಾವು ಕೂಡ ಅದನ್ನ ನೋಡಿ ಪರಿಶೀಲನೆ ಮಾಡಿದೀವಿ. ಅದರಿಂದ ಬರುವಂತ ಕೆಪಾಸಿಟಿ ಕೊರತೆ ಅನ್ನುವಂಥದ್ದು ತುಂಬಾ ಕಡಿಮೆ ಇದೆ. ಇಲ್ಲಿ ಸಮಸ್ಯೆ ಏನಂತ ಹೇಳಿದ್ರೆ, ಇಲ್ಲಿಂದ 3.5 ಕಿಲೋಮೀಟರ್ ತನಕ ಈ ತೋಡು ಹೋಗುವಂಥದ್ದು ಮುಂದೆ ನದಿಗೆ. ಸೊ ನದಿಯ ಮಟ್ಟ ಮತ್ತು ಇದನ್ನ ನೋಡಿದ್ರೆ ಇದನ್ನ ಈ ಆಳ ಮಾಡಕ್ಕೆ ಸಾಧ್ಯ ಇಲ್ಲ. ಇದರ ಕೆಪಾಸಿಟಿ ಮೀರಿ ನೀರು ಬಂದಾಗ, ಈ ಕಂಟಿನ್ಯೂಸ್ ಮಳೆ ಬಂದಾಗ ಇಲ್ಲಿ ಸೈಡ್ ಇಂದ ಬರುವಂತದ್ದು ಓವರ್ಫ್ಲೋ ಆಗಿ ರೋಡ್ಗೆ, ಜಂಕ್ಷನ್ಗೆ, ಬಿಕಾಸ್ ಇದು ತಗ್ಗು ಪ್ರದೇಶದಲ್ಲಿದೆ. ಸೊ ಅದರಿಂದ ಇದು ಆಗ್ತಾ ಇದೆ. ಇದು ಮಾಡಬೇಕಂದ್ರೆ ಇದನ್ನ ತೆಗ್ಗು ಮಾಡಬೇಕು. ಇದು ತೆಗ್ಗು ಮಾಡಿದ್ರೆ ಅದು ನದಿಯ ಲೆವೆಲ್ಗಿನ್ನ ತೆಗ್ಗಾಗ್ತದೆ. ಅವಾಗ ಉಲ್ಟಾ ನೀರು ಬರುವಂತದ್ದು ಸಾಧ್ಯ ಇದೆ. ಇಟ್ಸ್ ಅ ಕಾಂಪ್ಲಿಕೇಟೆಡ್ ಪ್ರಾಬ್ಲಮ್. ಈಗ ಅಧಿಕಾರಿಗಳಿಗೆ ಏನ್ ಸೂಚನೆ ಕೊಡ್ತಾ ಇದ್ರಿ ಮಳೆ ತೀವ್ರವಾದ ಸಂದರ್ಭದಲ್ಲಿ? ಈಗ ಎಲ್ಲ ಕಡೆನೂ ಟೀಮ್ಸ್ ಆಕ್ಟಿವ್ ಆಗಿದ್ದಾರೆ, ಫೀಲ್ಡ್ ಅಲ್ಲೂ ಇದ್ದಾರೆ, ಕಂಟಿನ್ಯೂಸ್ ಆಗಿ ಇದ್ದಾರೆ. ಎಲ್ಲರ ಕಡೆನೂ ಇನ್ಸಿಡೆಂಟ್ ಕಮಾಂಡರ್ಸ್ ಇದು ಮಾಡ್ತಾ ಇದ್ದಾರೆ. ಏನೇನು ಕರೆಗಳು ಬರ್ತಾ ಇದಾವೆ ಅದಕ್ಕೆಲ್ಲ ರೆಸ್ಪಾಂಡ್ ಮಾಡ್ತಾ ಇದ್ದಾರೆ. ಇದು ಜಿಲ್ಲಾಧಿಕಾರಿಗಳು ಮುಗಿಲನ್ ಕೊಟ್ಟಿರುವಂತಹ ಮಾಹಿತಿ. ಕ್ಯಾಮರಾಮ್ಯಾನ್ ನಿಖಿಲ್ ಸುವರ್ಣ ಜೊತೆ ಕಿಶನ್ ಶೆಟ್ಟಿ, ನ್ಯೂಸ್ 18 ಮಂಗಳೂರು. ಸೊ ದಕ್ಷಿಣ ಕನ್ನಡದ ಪರಿಸ್ಥಿತಿ ಹೇಗಿದೆ ಅನ್ನೋದ್ರ ಬಗ್ಗೆ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಕಿಶನ್ ಶೆಟ್ಟಿ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಕಿಶನ್ ಶೆಟ್ಟಿ, ಈಗ ಕೂಡ ಮಳೆ ಬರ್ತಾ ಇದೆಯಾ? ಎಲ್ಲೆಲ್ಲಿ ಏನೇನು ಅವಾಂತರಗಳು ಆಗಿದೆ? ಈ ಹಿಂದೆ ಕೂಡ ಇದೇ ರೀತಿಯಾಗಿ ನಿರಂತರವಾಗಿ ಮಳೆ ಬರ್ತಾ ಇತ್ತು, ಆದ್ರೆ ಇಂತಹ ಪ್ರವಾಹ ಪರಿಸ್ಥಿತಿ ಯಾವತ್ತೂ ಕೂಡ ನಿರ್ಮಾಣ ಆಗಿಲ್ಲ. ಆದ್ರೆ ಇತ್ತೀಚಿನ ದಿನಗಳಲ್ಲಿ ಇಂತಹ ಪರಿಸ್ಥಿತಿ ಯಾಕೆ ನಿರ್ಮಾಣ ಆಗ್ತಾ ಇದೆ? ಏನ್ ಸಮಸ್ಯೆ? ನವಿತಾ, ಮಧ್ಯಾಹ್ನ ಸುಮಾರು 3 ಗಂಟೆಯಿಂದ ಎಡೆಬಿಡದೆ ಮಳೆಯಾದ ಹಿನ್ನೆಲೆಯಲ್ಲಿ ನದಿಗಳ ರೀತಿಯಲ್ಲಿ ರಸ್ತೆಗಳಲ್ಲಿ ನೀರು ಹರಿದು ಹೋಗಿದೆ. ಹಾಗಾಗಿ ಸಾಕಷ್ಟು ಪ್ರಮಾಣದಲ್ಲಿ ಜನರು ಹೈರಾಣಾಗಿರುವಂಥದ್ದು. ದೊಡ್ಡ ಪ್ರಮಾಣದ ನೀರು ನದಿಗಳಲ್ಲಿ ರಸ್ತೆಯಲ್ಲಿ ಹರಿದಂತ ಕಾರಣಕ್ಕಾಗಿ ವಾಹನ ಸಂಚಾರ ಕೂಡ ವ್ಯತ್ಯಯ ಆಯಿತು. ಸುಮಾರು 4 ಗಂಟೆಗಳ ಕಾಲ ಸತತವಾಗಿ ಮಳೆ ಸುರಿದಂತ ಹಿನ್ನೆಲೆಯಲ್ಲಿ ಮಂಗಳೂರು ನಗರದ ಹಲವು ತಗ್ಗು ಪ್ರದೇಶಗಳು ಜಲಾವೃತಗೊಂಡಿರುವಂಥದ್ದು. ಅದರಲ್ಲಿ ಪ್ರಮುಖವಾಗಿ ಪಂಪ್ವೆಲ್ ಕೂಡ ಈ ಬಾರಿ
ಜಲಾವೃತಗೊಂಡಿರುವಂಥದ್ದು. ಸಾಕಷ್ಟು ಜನ ಹೈರಾಣಾಗಿ ಹೋಗಿದ್ದಾರೆ. ಸ್ವತಃ ಜಿಲ್ಲಾಧಿಕಾರಿಗಳೇ ಸ್ಥಳಕ್ಕೆ ಬಂದು ಭೇಟಿ ನೀಡಿ ಪರಿಶೀಲನೆ ಮಾಡಿದ್ದಾರೆ. ಕೆಲವು ಹಾಟ್ಸ್ಪಾಟ್ಗಳಂತ ಹೇಳಿ ಮಂಗಳೂರು ನಗರದಲ್ಲಿ ಜಿಲ್ಲಾಡಳಿತ ಗುರುತನ್ನ ಮಾಡಿದೆ. ಜಾಸ್ತಿ ಮಳೆಯದ್ದು ಅಂದ್ರೆ ಕೇವಲ 2 ಗಂಟೆ ಸತತವಾಗಿ ಮಳೆ ಸುರಿದ ಸಂದರ್ಭದಲ್ಲಿ ಹಲವು ಭಾಗಗಳು ಜಲಾವೃತಗೊಳ್ಳುತ್ತೆ. ಅಲ್ಲಿ ಚರಂಡಿ ಅಸಮರ್ಪಕವಾಗಿರುವಂಥದ್ದು, ಮಳೆ ನೀರು ಸರಾಗವಾಗಿ ಹರಿದು ಹೋಗೋಕೆ ಯಾವುದೇ ರೀತಿಯಾಗಿ ವ್ಯವಸ್ಥೆಗಳಿಲ್ಲ. ಆದ್ರೆ ಜಿಲ್ಲಾಧಿಕಾರಿಗಳು ಹೇಳ್ತಾ ಇರುವಂತದ್ದು ಅದು ಮಾಡೋಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಆ ಚರಂಡಿಯನ್ನ ಮತ್ತೆ ಹೂಳು ತೆಗೆದಂತ ಸಂದರ್ಭದಲ್ಲಿ, ಮತ್ತೆ ಆಳವಾದ ಮಾಡಿದಂತ ಸಂದರ್ಭದಲ್ಲಿ ಮತ್ತೆ ನದಿ ನೀರು ಹಿಮ್ಮುಖವಾಗಿ ಚಲಿಸುವಂತಹ ಸಾಧ್ಯತೆಗಳು ಕೂಡ ಇರುವಂತದ್ದು. ಈ ನಿಟ್ಟಿನಲ್ಲಿ ಅದಕ್ಕೆ ಪರ್ಯಾಯವಾಗಿ ಬೇಕಾದಂತ ಎಲ್ಲ ವ್ಯವಸ್ಥೆಗಳನ್ನ ಮಾಡ್ತೀವಿ ಅನ್ನೋದನ್ನ ಜಿಲ್ಲಾಧಿಕಾರಿಗಳು ಹೇಳಿರುವಂತದ್ದು. ಮಂಗಳೂರಿನ ಹಲವು ತಗ್ಗು ಪ್ರದೇಶಗಳ ಮನೆಗಳಿಗೆ ನೀರು ನುಗ್ಗಿರುವಂತದ್ದು. ನಗರದ ರೆಸ್ಕ್ಯೂ ತಂಡ ಹಲವು ಭಾಗಗಳಿಗೆ ಬೋಟಲ್ಲಿ ಹೋಗಿ ಜನರನ್ನ ಸುರಕ್ಷಿತ ಪ್ರದೇಶಗಳಿಗೆ ರವಾನಿಸುವಂತ ಕೆಲಸಗಳನ್ನ ಸದ್ಯಕ್ಕೆ ಮಾಡಿರುವಂತದ್ದು. ಸದ್ಯ ಮಳೆಯ ವಾತಾವರಣ ಕಡಿಮೆ ಆಗಿದೆ, ಕೊಂಚ ನಿರಾಳರಾಗಿದ್ದಾರೆ. ರಸ್ತೆಯಲ್ಲಿ ನಿಂತಿದ್ದಂತ ನೀರು ಈಗ ಮತ್ತೆ ಹರಿದು ಹೋಗಿರುವಂತದ್ದು. ಆದ್ರೆ ಮುಂದಿನ 3 ಗಂಟೆಗಳಲ್ಲಿ ಮತ್ತೆ ಮಳೆ ತೀವ್ರವಾಗುವಂತ ಸಾಧ್ಯತೆಗಳು ಕೂಡ ಇದೆ. ನಾಳೆ ಕೂಡ ರೆಡ್ ಅಲರ್ಟ್ ಇರುವ ಹಿನ್ನೆಲೆಯಲ್ಲಿ ಜಿಲ್ಲಾಡಳಿತ ಸಕಲ ಸನ್ನದ್ಧಾಗಿದೆ. ಎಲ್ಲ ಅಧಿಕಾರಿಗಳು ತಮ್ಮ ಸ್ವಕ್ಷೇತ್ರದಲ್ಲಿ ಇರಬೇಕೆಂಬ ಸೂಚನೆ ಕೊಟ್ಟಿರುವಂತದ್ದು. SDRF ತಂಡ ಇಡೀ ಜಿಲ್ಲೆಯಲ್ಲಿರೋ ಕಾರಣಕ್ಕಾಗಿ ಯಾವುದೇ ರೀತಿಯಾಗಿ ಆಪತ್ತು ಬಂದ್ರೆ ಯಾವುದೇ ಅಪಾಯವನ್ನು ಎದುರಿಸೋಕೆ ಜಿಲ್ಲಾಡಳಿತ ಸರ್ವಸನ್ನದ್ಧಾಗಿರುವಂತದ್ದು. ಜಿಲ್ಲೆಯ ಜನರಿಗೆ ಜಿಲ್ಲಾಧಿಕಾರಿಗಳು ಮನವಿ ಮಾಡಿದ್ದಾರೆ. ಜಿಲ್ಲಾಡಳಿತ ಕೊಟ್ಟಿರುವಂತಹ ಸಹಾಯವಾಣಿಗೆ ಯಾವುದೇ ತುರ್ತು ಸಂದರ್ಭದಲ್ಲಿ ಕರೆ ಮಾಡಿ ತಾವು ತಮ್ಮ ಜೊತೆ ಇದೀವಿ ಎಂಬ ಮನವಿಯನ್ನ ಜಿಲ್ಲಾಡಳಿತ ಮಾಡಿಕೊಂಡಿರುವಂತದ್ದು. ನವಿತಾ, ಥ್ಯಾಂಕ್ ಯು ಕಿಶನ್ ಶೆಟ್ಟಿ ಡೀಟೇಲ್ಸ್ಗೆ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಮಳೆ ಅಬ್ಬರಿಸ್ತಾ ಇದೆ. ದೇವಿಮನೆ ಘಟ್ಟದಲ್ಲಿ ಮತ್ತೆ ಗುಡ್ಡ ಕುಸಿತ ಆಗಿದೆ. ಶಿರ್ಸಿ ಕುಮಟಾ ಸಂಪರ್ಕ ಮಾಡುವಂತಹ ರಸ್ತೆಯನ್ನೇ ಈ ಕಾರಣಕ್ಕಾಗಿ ಈಗ ಬಂದ್ ಮಾಡಲಾಗಿದೆ. ಭಾರೀ ಪ್ರಮಾಣದಲ್ಲಿ ಮಳೆ ಸುರಿತಾ ಇದೆ. ಈ ಕಾರಣಕ್ಕಾಗಿ ಸಂಚಾರಕ್ಕೆ ನಿರ್ಬಂಧವನ್ನ ಜಿಲ್ಲಾಡಳಿತ ಹೇರಿದೆ. ನಿರಂತರ ಗುಡ್ಡ ಕುಸಿತದಿಂದ ಅಲ್ಲಿನ ಜನ ಕಂಗಾಲಾಗಿದ್ದಾರೆ. ಈಗ ಅದೇ ಕಾರಣಕ್ಕಾಗಿ ಯಾರು ಕೂಡ ಆ ರೋಡಲ್ಲಿ ಹೋಗಬಾರ್ದು ಅಂತ ಹೇಳಿ ಕಂಪ್ಲೀಟ್ ಆಗಿ ವಾಹನ ಸಂಚಾರವನ್ನೇ ಇದೀಗ ನಿರ್ಬಂಧಿಸಲಾಗಿದೆ. ಜಿಲ್ಲಾಡಳಿತ ಯಾರು ಹೋಗಬಾರ್ದು ಅನ್ನುವಂತಹ ಸೂಚನೆಯನ್ನು ಕೂಡ ಕೊಟ್ಟಿದೆ. ನೋಡಿ ಎಲ್ಲಿ ಎಷ್ಟರ ಮಟ್ಟಿಗೆ ಅಲ್ಲಿ ಗುಡ್ಡ ಕುಸಿತ ಆಗಿದೆ. ಇಡೀ ರೋಡ್ ತುಂಬಾ ಈಗ ಅಲ್ಲಿ ಮರಗಳು ಹಾಗೇನೆ ಮಣ್ಣು ಆಗಿರ್ಬೋದು, ಬಂಡೆ ಎಲ್ಲವೂ ಕೂಡ ಕಾಣಿಸ್ತಾ ಇದೆ. ಹಾಗಾಗಿ ಅಲ್ಲಿ ಯಾರು ಕೂಡ ಹೋಗಬಾರ್ದು ಅನ್ನುವಂತಹ ಸೂಚನೆಯನ್ನ ಜಿಲ್ಲಾಧಿಕಾರಿಗಳು ನೀಡಿದ್ದಾರೆ. ಇನ್ನು ಚಿಕ್ಕಮಗಳೂರಲ್ಲಿ ಭಾರೀ ಮಳೆಯಿಂದಾಗಿ ಬಾಬಾ ಬುಡನ್ಗಿರಿಗೆ ತೆರಳುವ ಮಾರ್ಗದಲ್ಲಿ ಗುಡ್ಡ ಕುಸಿತ ಉಂಟಾಗಿದೆ. ಕವಿಕಲ್ ಗಂಡಿ ಬಳಿ ರಸ್ತೆಯಲ್ಲಿಯೇ ಮಣ್ಣು ಬಂಡೆ ಕುಸಿದು ಬೀಳ್ತಿವೆ. ನಿತ್ಯ ಈ ಭಾಗದಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ವಾಹನಗಳು ಸಂಚರಿಸ್ತಾ ಇವೆ. ಗುಡ್ಡ ಕುಸಿತದಿಂದ ಸವಾರರಲ್ಲೂ ಕೂಡ ಆತಂಕ ಮನೆ ಮಾಡಿದೆ. ಚಿಕ್ಕಮಗಳೂರು ಜಿಲ್ಲೆಯಾದ್ಯಂತ ರೆಡ್ ಅಲರ್ಟ್ ಘೋಷಣೆ ಮಾಡಲಾಗಿದ್ದು ಅಂಗನವಾಡಿಗಳಿಗೆ ರಜೆ ಘೋಷಿಸಲಾಗಿದೆ. ಇನ್ನು ಗದಗ ಜಿಲ್ಲೆಯಲ್ಲಿ ಗಜೇಂದ್ರಗಡ ತಾಲೂಕಲ್ಲಿ ಭಾರಿ ಮಳೆಯಾಗಿದೆ. ಗಜೇಂದ್ರಗಡದಲ್ಲಿ ಹಳ್ಳ ಕೊಳ್ಳಗಳು ಉಕ್ಕಿ ಹರಿತಾ ಇದೆ. ಭಾರಿ ಮಳೆಗೆ ದ್ಯಾಮುಣಸಿ ಗ್ರಾಮಸ್ಥರು ಪರದಾಟವನ್ನ ಮಾಡ್ತಾ ಇದ್ದಾರೆ. ಈಗಾಗಲೇ ಅಲ್ಲಿ ಯಾವ ರೀತಿಯಾಗಿ ನೀರು ಹರಿದು ಹೋಗ್ತಾ ಇದೆ ಅನ್ನೋದನ್ನ ನೀವು ಗಮನಿಸಿದ್ರೆ ಗೊತ್ತಾಗುತ್ತೆ. ಅಲ್ಲಿ ಎಷ್ಟರ ಮಟ್ಟಿಗೆ ಮಳೆ ಬಂದಿದೆ, ಈ ಒಂದು ಮಳೆಯಿಂದಾಗಿ ಏನೆಲ್ಲ ಸಮಸ್ಯೆಗಳು ಉಂಟಾಗ್ತಾ ಇದೆ, ಹಳ್ಳ ಕೊಳ್ಳಗಳು ಉಕ್ಕಿ ಹರಿತಾ ಇದೆ. ಈ ಒಂದು ಮಳೆಯಿಂದಾಗಿ ಇದೀಗ ಗ್ರಾಮಸ್ಥರು ಪರದಾಟವನ್ನ ಅನುಭವಿಸುತ್ತಿದ್ದಾರೆ. ಗದಗದಲ್ಲೇ ಈಗಾಗಲೇ ಭಾರೀ ಮಳೆಗೆ ನಾನಾ ಅವಾಂತರಗಳಾಗಿದೆ. ಬೆಣ್ಣೆ ಹಳ್ಳದ ಪ್ರವಾಹದಿಂದ ರೈತರ ಬೆಳೆಗಳು ನಾಶ ಆಗಿದೆ. ಹೊಳೆಯಂತಾಗಿದೆ. ಸಾವಿರಾರು ಎಕರೆ ಜಮೀನುಗಳು ಇಲ್ಲಿ ಆ ಜಮೀನು ಅಂತಾನೆ ಕಾಣಿಸ್ತಾ ಇಲ್ಲ, ಅದೇ ಹೊಳೆನೇನೋ ಅನ್ನುವ ರೀತಿಯಾಗಿ ಅಲ್ಲಿ ನೀರಿದೆ. ಬಿತ್ತನೆ ಮಾಡಿದ ಹೆಸರಾಗಿರ್ಬೋದು, ಈರುಳ್ಳಿ ಆಗಿರ್ಬೋದು, ಗೋವಿನ ಜೋಳ ಕಂಪ್ಲೀಟ್ ಆಗಿ ನಾಶ ಆಗಿದೆ. ಕಬ್ಬಿನ ಗದ್ದೆಗೆ ಹಳ್ಳದ ನೀರು ನುಗ್ಗಿ ರೈತರು ಇದೀಗ ತೊಂದರೆ ಪಡುವಂತಾಗಿದೆ. ಪರಿಹಾರ ಕೊಡಿ ಅಂತ ಹೇಳಿ ರೈತರು ಒತ್ತಾಯವನ್ನ ಮಾಡ್ತಾ ಇದ್ದಾರೆ.